ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದ ಸಮೀಪದಲ್ಲಿ ಸುಮಾರು 30-35 ಕಿಲೋಮೀಟರ್ ಒಳಗಡೆ ಹಳೆ ಕಾಲದ ಇತಿಹಾಸ ಇರೋ ದೇವಸ್ಥಾನ ಇದೆ. ದೇವಸ್ಥಾನದ ಸುತ್ತಮುತ್ತ ವಾತಾವರಣ ಅಂತೂ ಅದ್ಭುತವಾಗಿದೆ. ನಾವು ಹೋದಾಗ ಲೈಟ್ ಆಗಿ ಮಳೆ ಆಗಿತ್ತು. ದೇವಸ್ಥಾನ ತಲುಪೋಕೆ ರೋಡ್ ಕೂಡ ಇದೆ, ಹಾಗೆ ಸೇತುವೆ ಕೂಡ ಇದೆ. ಸೇತುವೆ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ. ನಾವು ಸೇತುವೆ ಮೇಲೆ ನಡ್ಕೊಂಡು ಹೋದ್ವಿ. ಈ ದೇವಸ್ಥಾನದೊಳಗಡೆ ಹೋಗೋಣ. ದೇವಸ್ಥಾನದೊಳಗಡೆ ಕಾಲಿಟ್ಟಿದ ತಕ್ಷಣ ನಮ್ಗೆ ದೇವರಿನ ದರ್ಶನ ಸಿಗುತ್ತೆ. ಇಲ್ಲಿರೋ ದೇವರ ಹೆಸರು ಶಿಶಿಲೇಶ್ವರ ಸ್ವಾಮಿ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ತೆಗ್ದಿರುತ್ತೆ. ಹಾಗೆ ಮಧ್ಯಾಹ್ನ 3:30ಇಂದ ರಾತ್ರಿ 8 ಗಂಟೆವರೆಗೂ ತೆಗ್ದಿರುತ್ತೆ. ದೇವಸ್ಥಾನ ಸುಮಾರು 700-800 ವರ್ಷದ ಹಿಂದ್ಗಡೆ ಕಟ್ಟಿರೋದು. ದೇವಸ್ಥಾನ ನೋಡಕ್ಕೆ ತುಂಬಾ ಹಳೆ ತರಾನೇ ಕಾಣಿಸುತ್ತೆ. ಆದ್ರೂ ದೇವಸ್ಥಾನನ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಜನರಿಗೆ ಈ ದೇವಸ್ಥಾನ ಇಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ದೇವಸ್ಥಾನ ನಿರ್ಮಾಣ ಆಗಿ 700-800 ವರ್ಷ ಆದ್ರೂ ಹೆಚ್ಚಾಗಿ ಯಾರು ಈ ದೇವಸ್ಥಾನದ ಬಗ್ಗೆ ಮಾತಾಡೋದನ್ನ ನಾವು ಕೇಳಿಲ್ಲ. ಈ ದೇವಸ್ಥಾನಕ್ಕೆ ಹೋದಾಗ ನಮಗ್ ಇಷ್ಟ ಆಗಿದೆ ಏನಂದ್ರೆ ಸುತ್ತಮುತ್ತ ಬೆಟ್ಟ, ಮರ, ಗಿಡ, ನದಿ, ಸೇತುವೆ, ಇದರಿಂದ ಮಧ್ಯದಲ್ಲಿರೋ ಈ ದೇವಸ್ಥಾನ ಅಂತೂ ತುಂಬಾ ಪ್ರಶಾಂತವಾಗಿತ್ತು. ದೇವಸ್ಥಾನದ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ನದಿಯಲ್ಲಿರುವ ಮೀನುಗಳನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಭಕ್ತಾದಿಗಳು ಮೀನಿಗೆ ಆಹಾರ ಹಾಕ್ಬೋದು, ಅದ್ರ ಜೊತೆ ಫೋಟೋ ಕೂಡ ತಗೋಬಹುದು. ಯಾರು ಮೀನ್ನ ಮುಟ್ಟೋ ಹಾಗಿಲ್ಲ, ನೀರಿಂದ ಎತ್ತೋ ಹಾಗಿಲ್ಲ. ಅದ್ರದ್ದು ಉದ್ದೇಶ ಏನಂದ್ರೆ ಮೀನ್ಗಳಿಗೆ ಯಾರು ನೋಯಿಸಬಾರ್ದು, ಹಾಗೆ ಮೀನುಗಳನ್ನ ಇಲ್ಲಿಂದ ಯಾರು ಹಿಡ್ಕೊಂಡು ಹೋಗ್ಬಾರ್ದು ಅನ್ನೋದು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೇವಸ್ಥಾನದ್ದೇ ಆಗಿದ್ರು. ಇದನ್ನ ನೋಡ್ಕೊಳಕ್ಕೆ ಯಾವುದೇ ರೀತಿ ಸೆಕ್ಯೂರಿಟಿ ಗಾರ್ಡ್ ಅಥವಾ ಪೊಲೀಸ್ ಸಿಬ್ಬಂದಿಗಳು ಇಲ್ಲದೆ ಇದ್ರು. ಇಲ್ಲಿ ವ್ಯಾಪಾರ ನಡೆಸ್ತಿರೋ ಜನರು, ದೇವಸ್ಥಾನದ ಸಿಬ್ಬಂದಿಗಳು, ದೇವಸ್ಥಾನದ ಅರ್ಚಕರು, ಸುತ್ತಮುತ್ತ ಊರಿನ ಜನರು ಎಲ್ಲರೂ ತಮ್ಮ ಸ್ವಂತ ಜವಾಬ್ದಾರಿಯಿಂದ ನೋಡ್ಕೊತಿರ್ತಾರೆ. ನೀವು ಎಷ್ಟೇ ಸಮಯ ಕಳೆದ್ರು ಯಾರು ನಿಮ್ನ ಪ್ರಶ್ನೆ ಮಾಡಲ್ಲ. ಸುಮಾರು 2-3 ಗಂಟೆ ಇದೇ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸ್ ಇಲ್ಲ. ಈ ದೇವಸ್ಥಾನ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಹೋಗಕ್ಕೆ ಒಳ್ಳೆ ಜಾಗ. ಇಲ್ಲಿನ ಪರಿಸರ ಮಕ್ಕಳಿಗೆ ಖುಷಿ ಕೊಡುತ್ತೆ. ನೀರಿಗೆ ಅಲ್ಲಿನ ಗಾಳಿ, ವಾತಾವರಣ, ನೀರು ಮನಸ್ಸಿಗೆ ನೆಮ್ಮದಿ ತರುತ್ತೆ. ಫ್ರೆಂಡ್ಸ್ ಗ್ಯಾಂಗ್ ಗಳಿಗೆ ಬೆಸ್ಟ್ ಜಾಗ ಇದು. ತರ್ಲೆ ತಮಾಷೆಗಳನ್ನ ಮಾಡ್ಕೊಂಡು, ನದಿಯಲ್ಲಿ ಆಟಾಡ್ಕೊಂಡು, ಮೀನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಫೋಟೋ ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಒಳ್ಳೆ ನೆನಪಿನ ಜೊತೆ ವಾಪಸ್ ಹೋಗ್ಬೋದು. ದೂರ ಮಾಡಿ ಖುಷಿ ಹಬ್ಸೋ ಬೆಸ್ಟ್ ಜಾಗ ಇದು. ನಾನ್ ನನ್ನ ಫ್ಯಾಮಿಲಿ ಜೊತೆ ಇಲ್ಲಿ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದೆ. ಹೋಗಕ್ಕೆ ಮನ್ಸೇ ಇರ್ಲಿಲ್ಲ. ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀರಾ ಮಿಸ್ ಮಾಡದೆ ಈ ಜಾಗಕ್ಕೆ ಒಂದ್ಸತಿ ಹೋಗಿ. ಇದೇ ತರ ಕಂಟೆಂಟ್ ಗಳಿಗೆ ಕೀಪ್ ವಾಚಿಂಗ್ ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ.